ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ದಿನ ವಿಜಯ ಸೇನೆ ಕಚೇರಿಯಲ್ಲಿ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಚ್.ಎನ್. ದೀಪಕ್ ಅಣ್ಣರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉತ್ತರ ಕರ್ನಾಟಕ ಉಸ್ತುವಾರಿಗಳಾದ ಶಿವಪುತ್ರ ಗಾಣದಾಳ್ ಅಣ್ಣರವರು, ರಾಯಚೂರು ಜಿಲ್ಲಾಧ್ಯಕ್ಷರಾದ ಎಂ.ಸಿ. ಚಂದ್ರಶೇಖರ್ ನಾಯಕ ಅಣ್ಣನವರ ಆದೇಶದಂತೆ ವಿಜಯ ಸೇನೆ ಲಿಂಗಸಗೂರು ತಾಲೂಕು ಅಧ್ಯಕ್ಷ ಶ್ರೀ ಹನುಮಂತ ಬಡಿಗೇರವರ ನೇತೃತ್ವದಲ್ಲಿ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿಂಚಕೇರಿ ತಾಂಡ ನಂಬರ್ 1 ಶ್ರೀ ತಿರುಪತಿ ರಾಥೋಡ್ ರವರನ್ನು ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ರವಿ ಜಾಧವ್ ರವರನ್ನು ಗ್ರಾಮ ಘಟಕದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಾಗರಾಜ್ ದೊಡ್ಡಮನಿರವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು. ರಾಕೇಶ್ ರವರನ್ನು ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ 4 ಜನರನ್ನು ಆಯ್ಕೆ ಮಾಡಿ ಅವರಿಗೆ ವಿಜಯ ಸೇನೆ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಈ ನಾಡು, ನುಡಿ, ಜಲ, ನೆಲ, ಗಡಿ, ಕನ್ನಡ ಭಾಷೆಯ ವಿಚಾರವಾಗಿ ಸದಾಕಾಲ ಎಲ್ಲರಲ್ಲಿಯೂ ಮುಂಚೂಣಿಯಾಗಿ ನಿಂತು ಕನ್ನಡದ ಅಸ್ಮಿತೆಯನ್ನು ಕಾಪಾಡಲು ನಿಸ್ವಾರ್ಥದ ಮೂಲಕ ವಿಜಯ ಸೇನೆ ಸಂಘಟನೆಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸದಾ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಈ ಸಭೆಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯ ಸೇನೆ ಉಪಾಧ್ಯಕ್ಷರಾದ ರಂಗಪ್ಪ ಭೋವಿ, ತಾಲೂಕು ಪಂಚಾಯಿತಿ ಘಟಕದ ಅಧ್ಯಕ್ಷರಾದ ದುರ್ಗಪ್ಪ ಪೂಜಾರಿ, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್, ತಾಲೂಕು ಖಜಾಂಚಿಗಳಾದ ತಿರುಪತಿ ಭಜಂತ್ರಿ, ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ರಾಮು ರಾಥೋಡ್, ವೀರೇಶ್, ರಾಹುಲ್, ಅಮರೇಶ್, ವಸಂತ, ಕೃಷ್ಣ, ಅನಿಲ್, ಅಶೋಕ್, ಚಂದ್ರು ಮತ್ತು ವಿಜಯ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.